ಕಾಳನ್ನ ಈ ರೀತಿ ಚೆನ್ನಾಗೆ ತೊಳ್ಕೊಬೇಕು. ಚೆನ್ನಾಗಿ ತೊಳ್ಕೊಂಡು ಒಂದು ಸ್ವಲ್ಪ ಬುರುಗಿಲ್ದೇ ಇದ್ದಂಗೆ ಚೆನ್ನಾಗಿ ತೊಳ್ಕೊಬೇಕು. ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ಇವತ್ತಿನ ರೆಸಿಪಿ ಏನಂತಂದರೆ ಕಳೆಕಾಳು ಸಾಂಬಾರು ಮಾಡೋಣ. ಕಳೆಕಾಳು ಸಾಂಬಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಸಿಂಪಲ್ ಈಸಿ. ಪ್ಲೀಸ್ ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಬನ್ನಿ ಹೇಗೆ ಅಂತ ನೋಡೋಣ. ಈಗ ನೀಟಾಗಿ ಕ್ಲೀನಾಗಿ ತೊಳ್ಕೊಂಡಿದ್ದೀರಲ್ಲ ಕಳೆಕಾಳು ಮತ್ತು ಬಟಾಣಿನ, ಈ ಥರ ಸ್ವಲ್ಪ ಹೊತ್ತು ಉಣ್ಯಕ್ಕೆ ಬಿಡಿ. ತೆಂಗಿನಕಾಯಿನ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಆಮೇಲೆ ಒಂದು ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಬೇಕು ಮಿಕ್ಸಿ ಜಾರ್ಗೆ. ಆಲೂಗೆಡ್ಡೆನ ಈ ಥರ ಸಣ್ಣದಾಗಿ ಹೆಚ್ಕೊಬೇಕು. ಹೆಚ್ಕೊಂಡು ನೀರಲ್ಲಿ ತೊಳ್ಕೊಬೇಕು. ನೀರಲ್ಲಿ ಒಂದು ಸ್ವಲ್ಪ ಹೊತ್ತು ಬಿಡಬೇಕು. ಸೊ ಈ ಥರ ಆಲೂಗೆಡ್ಡೆಗೆ ನೀರು ಹಾಕಿ ಇಡಬೇಕಿಲ್ಲ ಅಂತಂದರೆ ಆಲೂಗೆಡ್ಡೆ ಕಹಿ ಬರುತ್ತೆ. ಸೊ ಅದಕ್ಕೆ ನೀರಲ್ಲಿ ಹಾಕಬೇಕು. ಹುರ್ಗಡ್ಲೆ ಆದಮೇಲೆ ಸಣ್ಣದಾಗಿ ಹೆಚ್ಕೊಂಡಿರೋ ಮೀಡಿಯಮ್ ಸೈಜ್ ಈರುಳ್ಳಿನ ಮಿಕ್ಸಿ ಜಾರ್ಗೆ ಹಾಕ್ಕೊಬೇಕು. ಇದನ್ನು ಹಾಕ್ಕೊಳ್ಳಿ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡಾದ್ಮೇಲೆ ಇದೇ ಜಾರ್ಗೆ ಮೀಡಿಯಮ್ ಸೈಜ್ ಟೊಮೊಟೊ ಹಾಕ್ಕೊಬೇಕು. ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ನಾನು. ಸೊ ಅದಕ್ಕೆ ಹಾಕ್ಕೊಳ್ಳಿ. ಇದೇ ಜಾರ್ಗೆ ಟೊಮೊಟೊ ಹಾಕ್ಕೊಂಡಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ. ಇದೇ ಜಾರ್ಗೆ ಮಿಕ್ಸಿ ಜಾರ್ಗೆ ಒಂದು 4 ಕಾಳು ಮೆಣಸು ಮತ್ತು ಸ್ವಲ್ಪ ಶುಂಠಿ, ಒಂದು ಚಕ್ಕೆ, ಒಂದು 4 ಬೆಳ್ಳುಳ್ಳಿ, 2 ಲವಂಗ, ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ. ಸೊ ಹಾಕ್ಕೊಂಡಾದ್ಮೇಲೆ ಇದು ಮತ್ತು ಪಿಂಚ್ ಡ್ರಾಪ್ಸ್ ಅಷ್ಟು ಅಂದರೆ 1/4 ಸ್ಪೂನು ಸ್ವಲ್ಪ ಬೇಕು ಅಂತಂದರೆ ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಬೇಡ ಅಂತಂದರೆ ಸ್ಕಿಪ್ ಮಾಡಿ. ನೆಕ್ಸ್ಟು 1 ಸ್ಪೂನು ಧನಿಯಾ ಪುಡಿ, ಬೇಕು ಅಂತಂದರೆ ಇನ್ನೊಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಬೋದು. 2 ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಳ್ಳಿ. ನಿಮಗೆ ಎಷ್ಟು ಖಾರ ಉಪ್ಪು ಯಾವ ಥರ ಬೇಕೋ ಆ ಥರ ಹಾಕ್ಕೊಬೇಕು. ಮತ್ತು 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಗರಂ ಮಸಾಲ ಹಾಕಿ ಸಾಕು, ಜಾಸ್ತಿ ಹಾಕಬೇಡಿ. ಮತ್ತು ಅಚ್ಕಾರದ ಪುಡಿ 1 ಸ್ಪೂನ್ ಹಾಕಿ. ಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಜಾಸ್ತಿ ಹಾಕ್ಕೊಳ್ಳಿ. ಸೊ ನಾವು ಇದನ್ನು ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡಿದ್ದೀವಿ. ಇವಾಗ ಇದನ್ನು ಗ್ರೈಂಡ್ ಮಾಡೋಕ್ಕೂ ಮುಂಚೆ ಬಾಣಲೆಗೆ ಹಾಕ್ಕೊಂಡು ಚೆನ್ನಾಗೆ 1-2 ಸತಿ ಫ್ರೈ ಮಾಡಬೇಕು. ಆವಾಗ ಟೇಸ್ಟು ಚೆನ್ನಾಗಿ ಬರುತ್ತೆ. ಇಲ್ಲ ಅಂತಂದರೆ ಚೆನ್ನಾಗಿ ಬರೋಲ್ಲ. ಸೊ ಇದನ್ನು ಇವಾಗ ಬಾಣಲೆಗೆ ಫ್ರೈ ಮಾಡೋಣ ಬನ್ನಿ. ಸೊ ಬಾಣಲೆ ಬಿಸಿ ಆಗೋ ಗಂಟೆ ವೆಯ್ಟ್ ಮಾಡಬೇಕು. ಈ ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಇವಾಗ. ಸೊ ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಇಷ್ಟು ಹಾಕ್ಕೊಳ್ಳಿ ಸಾಕು. ಲೈಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ಸಾಕು. ಮತ್ತು ಇದು ಮಿಕ್ಸಿ ಜಾರೆಲ್ಲ ಇದೆಯಲ್ಲ, ಅದನ್ನು ಎಣ್ಣೆ ಕಾದಾದ್ಮೇಲೆ ಈ ಮಿಕ್ಸಿ ಜಾರಲ್ಲಿರೋದನ್ನೆಲ್ಲ ಬಾಣಲಿಗೆ ಹಾಕ್ಕೊಬೇಕು. ಸೊ ಇವಾಗ ನಾನು ಮಿಕ್ಸಿ ಜಾರ್ಗೆ ಇಂದ ಬಾಣಲಿಗೆ ಎಲ್ಲನೂ ಶಿಫ್ಟ್ ಮಾಡಿದ್ದೀನಿ. ಸೊ ನೀಟಾಗಿ ಕಾಣಲಿಲ್ಲ ಅಂತಂದರೆ ಬೈಕೊಂಬೇಡಿ. ನಾನು ಕೈಯಲ್ಲಿ ಇಟ್ಕೊಂಡು ಮಾಡ್ತಾ ಇರೋದು. ಸೊ ಫೋನನ್ನು ಕೈಯಲ್ಲಿ ಇಟ್ಕೊಂಡಿದ್ದೀನಿ, ಒಂದರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಚೆನ್ನಾಗಿ ಬಂದಿಲ್ಲ ಅಂತಂದರೆ ಬೈಕೊಂಬೇಡಿ. ನಿಮಗೆ ಯಾವುದಾದ್ರೂ ಹೇಳ್ಕೊಡ್ಬೇಕು, ರೆಸಿಪಿ ಏನಾದ್ರು ಹೇಳ್ಕೊಡ್ಬೇಕು, ಯಾವುದನ್ನು ಸಾಂಬಾರು ಹೇಳ್ಕೊಡ್ಬೇಕು ಅಂತಂದರೆ ನನಗೆ ಖಂಡಿತ ಕಮೆಂಟ್ ಮಾಡಿ. ನಾನು ಆ ಸಾಂಬಾರನ್ನ ಟ್ರೈ ಮಾಡಿ ಹೇಳ್ಕೊಡ್ತೀನಿ, ಓಕೆನಾ? ಸೊ ಈ ಥರ ಚೆನ್ನಾಗಿ ಅದು ಬಾಡಿಸ್ಕೊಬೇಕು. ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡಿದ್ರೆ ಹಸಿ ವಾಸನೆ ಎಲ್ಲ ಹೋಗಿ ಸೊ ಚೆನ್ನಾಗಿರುತ್ತೆ. ಸಾಂಬಾರು ತುಂಬ ಟೇಸ್ಟಾಗಿ ಬರುತ್ತೆ ನೋಡಿ. ಈ ಥರ ಚೆನ್ನಾಗಿ ಮಾಡಿದ್ಮೇಲೆ ಸೊ ನೋಡಿದ್ರಲ್ಲ, ಈ ಥರ ಬಾಡಿಸ್ಕೊಬೇಕು, ಚೆನ್ನಾಗೆ ಫ್ರೈ ಮಾಡ್ಕೊಬೇಕು. ಸೊ ಇನ್ನೊಂದು ಸತಿ ಮಿಕ್ಸಿ ಜಾರ್ಗೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ. ತೆಂಗಿನಕಾಯಿ ಹಾಕ್ಕೊಳ್ಳಿ, ಟೊಮೊಟೊ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಆಮೇಲೆ 1 ಕಪ್ಪಷ್ಟು ಹುರ್ಗಡ್ಲೆ ಹಾಕ್ಕೊಳ್ಳಿ. ಹುರ್ಗಡ್ಲೆ ಆದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಶುಂಠಿ, ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಒಂದು 4 ಕಾಳು ಮೆಣಸು ಮತ್ತು ಅಚ್ಕಾರದ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ. ಕೊತ್ತಂಬರಿ ಪುಡಿ ಅಂತಂದರೆ ಕನ್ಫ್ಯೂಸ್ ಮಾಡ್ಕೊತೀರಾ. ಇದು ಕಾಳು ಮೆಣಸು ಪುಡಿ ಇದು ಯಾವುದು, ಇದೇನೋ ಕೊತ್ತಂಬರಿ ಪುಡಿ ಅಂತ ಹೇಳ್ತಾರಲ್ಲ. ಸೊ ಅದನ್ನು ನಾವು ಅಚ್ಕಾರದ ಪುಡಿ, ಕೊತ್ತಂಬರಿ ಪುಡಿ ಅಂತ ಹೇಳ್ತೀವಿ. ಇವಾಗ ಗೊತ್ತಾಯ್ತಾ ಏನೇನು ಹಾಕ್ಕೊಬೇಕು ಅಂತ. ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ಳಿ, ಸ್ವಲ್ಪ ಅರಿಶಿನ ಹಾಕ್ಕೊಳ್ಳಿ. ಬೇಕು ಅಂತಂದರೆ ಅರಿಶಿನ ಹಾಕ್ಕೊಳ್ಳಿ, ಬೇಡ ಅಂತಂದರೆ ಸ್ಕಿಪ್ ಮಾಡ್ಬೋದು. ಒಬ್ಬೊಬ್ರಿಗೆ ಧನಿಯಾ ಪುಡಿ ಹಾಕಿದ್ರೂ ಇಷ್ಟ ಆಗೋಲ್ಲ. ಸೊ ಅದನ್ನು ಸ್ಕಿಪ್ ಮಾಡ್ಬೋದು. ಬೇಕಾಗಿರೋ ಐಟಮ್ ಇಷ್ಟು. ಇದು ಆರೋಕ್ಕೂ ಮುಂಚೆ ಇವಾಗ ಸ್ವಲ್ಪ ಆರೋಕ್ಕೆ ಬಿಡಬೇಕು ಇದನ್ನು. ಅದಾದಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಓಕೆನಾ? ಸೊ ಈ ಥರ ಮಿಕ್ಸಿ ಜಾರ್ಗೆ ಎಲ್ಲ ಹಾಕ್ಕೊಂಡಾದ್ಮೇಲೆ ಇವಾಗ ಗ್ರೈಂಡ್ ಮಾಡ್ಕೊಳ್ಳೋಣ ಬನ್ನಿ.
ಸೊ ಈ ಥರ ನುಣ್ಣಗೆ ಆಡಿಸ್ಕೊಬೇಕು. ಆಡಿಸ್ಕೊಂಡಾದ್ಮೇಲೆ ಇವಾಗ ನೆಕ್ಸ್ಟ್ ಏನು ಮಾಡೋದು ಅಂತ ಹೇಳ್ತೀನಿ ಬನ್ನಿ. ಇಟ್ಕೊಬೇಕು. ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಹಾಕ್ಕೊಬೇಕು. ಕುಕ್ಕರ್ ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಬೇಕು ಸ್ವಲ್ಪ. ಆಮೇಲೆ ಎಣ್ಣೆ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಬೇಕು. ಒಂದು 1/4 ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು. ಸೊ ಸಾಸಿವೆ ಚಿಟಪಟ ಅಂತ ಎಗರಿದಾಗ ಒಂದು 4 ಒಣಮೆಣ್ಸಿಕಾಯಿ ಹಾಕ್ಕೊಬೇಕು. ಇದಕ್ಕೆ ಕಾಳು ಚೆನ್ನಾಗೆ ತೊಳೆದು ಮಡಗಿರ್ತೀವಲ್ಲ, ಸೊ ಇದನ್ನು ಹಾಕ್ಕೊಬೇಕು. ಚಿಟಪಟ ಅಂತ ಎಗರುವಾಗ ಈ ಕಾಳನ್ನ ಇದಕ್ಕೆ ಹಾಕ್ಕೊಳ್ಳೋದು. ಸೊ ಇದನ್ನು ಫ್ರೈ ಮಾಡ್ಕೊಳ್ಳಿ ಚೆನ್ನಾಗೆ. ಸೊ ಈ ಥರ ಚೆನ್ನಾಗಿ ಫ್ರೈ. ಸೊ ಇದಕ್ಕೇ ಆಲೂಗಡ್ಡೆ ಕುಯ್ದಿಟ್ಟಿರ್ತೀವಲ್ಲ, ಸ್ವಲ್ಪ ಇದನ್ನು ಹಾಕ್ಕೊಬೇಕು. ಇವಾಗ ಎತ್ತಿ ಇದನ್ನು ಹಾಕ್ಕೊಬೇಕು. ಸೊ ಇದಕ್ಕೇ ಇವಾಗ ಆಲೂಗಡ್ಡೆ ಹಾಕ್ಕೊಬೇಕು. ಆಲೂಗಡ್ಡೆ ಹಾಕ್ಕೊಂಡು ಇದನ್ನು ಫ್ರೈ ಮಾಡಬೇಕು ಚೆನ್ನಾಗಿ. ಚೆನ್ನಾಗಿ ಫ್ರೈ ಮಾಡಿದ್ರೇ ಅದು ನೀರು ಬಿಟ್ಕೊಳ್ಳುತ್ತೆ. ನೀರು ಬಿಟ್ಕೊಂಡಾಗ ಚೆನ್ನಾಗಿ ಅದು ಕಾಳೆಲ್ಲ ಚೆನ್ನಾಗಿ ಬೇಯುತ್ತೆ. ಇಲ್ಲ ಅಂತಂದರೆ ಹಾಗಾಗಿ ಹಸಿ ಥರನೇ ಇರುತ್ತೆ. ಸೊ ಹಸಿ ವಾಸನೆ ಹೋಗಂಟ ಈ ಥರ ನೀಟಾಗೆ ಫ್ರೈ ಮಾಡಬೇಕು. ಸೊ ಇವಾಗ ಇದು ಆಗಿದೆಯಲ್ವಾ, ಸೊ ಇದಕ್ಕೆ ನಾವು ಇವಾಗ ಮಿಕ್ಸಿ ಮಾಡ್ಕೊಂಡಿರೋದನ್ನ ಏನು ನಾವು ರುಬ್ಬಿಟ್ಕೊಂಡಿದ್ದೀವಿ ಈ ಮಿಶ್ರಣನ ಅದಕ್ಕೆ ಹಾಕಬೇಕು. ಸೊ ಹಾಕ್ಕೊಳ್ಳಿ. ಸೊ ಇದನ್ನು ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ. ಚೆನ್ನಾಗೆ ಮಿಕ್ಸ್ ಮಾಡ್ಕೊಬೇಕು. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದಕ್ಕೆ ನಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಬೇಕು. ಸೊ ಈ ಥರ ಆಗಿದೆ ಸಾಂಬಾರು. ಇವಾಗ ಇದಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ರಲ್ಲ, ಇವಾಗ ವಾಟರ್ ಹಾಕ್ಕೊಂಡಿದ್ದೀರಾ. ಈ ಥರನೇ ಗಟ್ಟಿ ಬೇಕು ಅಂತಂದರೆ ಸ್ವಲ್ಪ 1 ಲೋಟ ನೀರು ಹಾಕಿದ್ರೆ ಸಾಕು. ಸೊ ನಮಗಿಷ್ಟು ಗಟ್ಟಿ ಬೇಡ, ನಮಗೆ ಒಂದು ಸ್ವಲ್ಪ ನೀರಾಗಿರಬೇಕು, ತುಂಬ ಗಟ್ಟಿನೂ ಬೇಡ ನೀರು ಬೇಡ, ಮೀಡಿಯಮ್ ಆಗಿರಬೇಕು ಅಂತಂದರೆ ಇನ್ನೊಂದು ಸ್ವಲ್ಪ ನೀರು ಹಾಕಬೇಕು. ಸೊ ನಾನು ಇನ್ನೊಂದು ಲೋಟ ನೀರು ಹಾಕ್ಕೊತಾ ಇದ್ದೀನಿ. ಸೊ ಇದನ್ನು ಇವಾಗ ಒಂದು ಸತಿ ಈ ಥರ ತಿರುಗಿಸ್ಕೊಳ್ಳಿ. ಇವಾಗ ಈ ಥರ ಆಗಿದೆ ಅಲ್ವಾ. ಸೊ ಇವಾಗ ನಾವು ಏನು ಮಾಡಬೇಕು, ಎಲ್ಲ ಆಗಿದೆ. ಇವಾಗ ಇದಕ್ಕೆಲ್ಲ ಆಗಿದೆ. ಇವಾಗ ನಾವು ಏನು ಮಾಡಬೇಕು ಅಂತಂದರೆ ಒಂದು ಮಿಸ್ ಮಾಡಿದ್ದೀವಿ. ಏನು ಹೇಳಿ, ಇವಾಗ ಇದಕ್ಕೇ ಚೆನ್ನಾಗಿ 1-2 ಕುದಿ ಬರೋ ಗಂಟ ವೆಯ್ಟ್ ಮಾಡಬೇಕು. ಕುದಿ ಬರೋವಾಗ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು. ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು. ಸೊ ನೋಡಿ ಯಾವ ಥರ ಆಗಿದೆ ಅಂತ ಸಾಂಬಾರು. ಸೊ ತುಂಬ ಟೇಸ್ಟಾಗಿದೆ ಅಂತ ಅನಿಸುತ್ತೆ, ನನಗೆ ಅನ್ನಿಸ್ತಿದೆ. ಸೊ ಒಂದು ಸತಿ ಮನೇಲಿ ಟ್ರೈ ಮಾಡಿ. ನಿಮ್ಗೆ ಯಾವ್ದಾರ ಸಾಂಬಾರು ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಾನು ಆ ಸಾಂಬಾರು ರೆಸಿಪಿ ಬೇಕಾದ್ರೆ ನಿಮ್ಗೆ ಯಾವ ಥರ ರೆಸಿಪಿ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ನಾನು ಆ ಥರ ರೆಸಿಪಿನ ಮಾಡಿ ಪೋಸ್ಟ್ ಮಾಡ್ತೀನಿ. ಈ ಟೈಮಲ್ಲಿ ಇವಾಗ ಇದು ಕುದೀತಾ ಇದೆಯಲ್ವ, ಈ ಟೈಮಲ್ಲಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಬೇಕು. ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಬೇಕು, ರುಚಿಯಾಗಿ ತಕ್ಕಷ್ಟು. ಸೊ ಸ್ವಲ್ಪ ಖಾರನೂ ನೋಡಿ ಹಾಕ್ಕೊಬೇಕು. ನಿಮ್ಮ ಮನೇಲಿ ಖಾರ ಜಾಸ್ತಿ ತಿಂತಾರ, ಉಪ್ಪು ಜಾಸ್ತಿ ತಿಂತಾರ, ಸೊ ನೋಡಿಕೊಂಡು ಹಾಕ್ಕೊಳ್ಳಿ, ಓಕೆನಾ. ಇದು ಕುದಿ ಬರುವಾಗ ಸೊ ಇದಕ್ಕೆ ಸ್ವಲ್ಪ ನಾವು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ವಿ ಅಲ್ವಾ. ಸೊ ಇದಕ್ಕೆ ಇನ್ನೊಂದು ಐಟಮ್ ಹಾಕಿದ್ರೆ ಇದರ ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ಸೊ ಇದಕ್ಕೆ ಏನು ಆ್ಯಡ್ ಮಾಡ್ತಿದ್ದೀನಿ ಅಂತ ಕೇಳಿ. ಇದಕ್ಕೆ ಏನು ಆ್ಯಡ್ ಮಾಡ್ತಾಯಿದ್ದೀನಿ ಅಂತಂದರೆ ಸೊ ಬೆಲ್ಲ, ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಿದ್ರೆ ಸೊ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇದು ಕುದಿಯೋ ಟೈಮಲ್ಲಿ ಹಾಕಬೇಕು, ಫಸ್ಟೇ ಹಾಕಿದ್ರೆ ಸೊ ಚೆನ್ನಾಗಿರಲ್ಲ. ಕುದಿಯೋ ಟೈಮಲ್ಲಿ ಹಾಕಿದ್ರೆ ಇದನ್ನು ಒಂದು ಸುತ್ತಿ ಈ ಥರ ತಿರುಗಿಬಿಡಿ. ತಿರುಗಿಸಿದ್ರೆ ಅದು ಫುಲ್ಲು ಮಿಕ್ಸ್ ಆಗುತ್ತೆ. ಮಿಕ್ಸ್ ಆದಮೇಲೆ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ 1-2 ವಿಜಿಲ್ ಕೂಗಿಸಿ. ಸೊ ಕ್ಲೋಸ್ ಮಾಡಿದ್ದೀರಾ. ಸೊ 2 ಕೂಗಾಗೋ ಗಂಟೆ ವೆಯ್ಟ್ ಮಾಡಿ. ಇವಾಗ ಸಾಂಬಾರು ರೆಡಿಯಾಗಿದೆ. ನೋಡಿದ್ರಲ್ಲ ಯಾವ ಥರ ಮಾಡೋದು ಅಂತ. ನೀವು ಒಂದು ಸತಿ ಮನೇಲಿ ಟ್ರೈ ಮಾಡಿ, ಯಾವ ಥರ ಇದೆ ನೋಡಿ. ಓಕೆ, ಬಾಯ್.
ನೋಡಿದ್ರಲ್ಲ ನಾನು ಯಾವ ಥರ ಸಾಂಬಾರು ಮಾಡಿದೆ ಅಂತ. ಕಡಲೆಕಾಳು ಮತ್ತು ಬಟಾಣಿ. ಅದಕ್ಕೆ ಬೇಕು ಅಂತಂದರೆ ನೀವು ಉಳ್ಳಿ ಮತ್ತು ಇನ್ನೇನು ಅಲಸಂದೆ ಕಾಳು ಸೊ ಎಲ್ಲ ಮಿಕ್ಸ್ ಮಾಡಿ ಮೊಳಕೆ ಕಟ್ಟಿಬೇಕಾದ್ರೆ ಮೊಳಕೆ ಸಾಂಬಾರು ಮಾಡ್ಕೊಬೋದು. ಸೇಮ್ ಮೊಳಕೆ ಸಾಂಬಾರು ಇದೇ ರೀತಿ ಮಾಡ್ತೀವಿ. ಮೊಳಕೆ ಸಾಂಬಾರು ಬೇಕಾದರೂ ಮಾಡ್ಕೊಬೋದು. ಮೊಳಕೆ ಕಟ್ಟಿಲ್ಲ ನನಗೆ ಅಷ್ಟೊಂದು ಟೈಮ್ ಇಲ್ಲ ಅಂತಂದರೆ ಸೊ ಈ ಥರನಾದರೂ ಮಾಡ್ಕೊಬೋದು. ಈ ಥರ ಮಾಡೋದ್ರಿಂದ ನಮಗೆ ಆರೋಗ್ಯನೂ ಚೆನ್ನಾಗಿರುತ್ತೆ. ಸೊ ಕಾಳುಗಳೆಲ್ಲ ಚೆನ್ನಾಗಿ ತಿನ್ನಬೇಕು, ತರಕಾರಿ ಎಲ್ಲ ಹಾಕ್ಕೊಂಡು ತಿನ್ನಬೇಕು ಅಂತಂದರೆ ಇದಕ್ಕೆ ಇದು ಆಲೂಗೆಡ್ಡೆ, ಬದನೆಕಾಯಿ ಮತ್ತು ಕಾಳುಗಳು ಎಲ್ಲ ಹಾಕಿ ಚೆನ್ನಾಗೆ ಈ ಥರ ಮಾಡ್ಕೊಂಡು ತಿನ್ಬೋದು. ಸೊ ನೀವು ಈ ಥರನೇ ಸಪೋರ್ಟ್ ಮಾಡ್ತಾಯಿದ್ರೆ ನಿಮ್ಗೆ ಯಾವುದಾದ್ರೂ ರೆಸಿಪಿ ಬೇಕು ಅಂತಂದರೆ ಕಮೆಂಟ್ ಮಾಡಿ, ನಾನು ಖಂಡಿತ ವಿಡಿಯೋ ಮಾಡಿ ಹಾಕ್ತೀನಿ. ಸೊ ನನಗೆ ಈ ಥರನೇ ಸಪೋರ್ಟ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ, ಬೆಲ್ಲೈಕನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು, ಬಾಯ್.